ಒಂದು ಮಾತ್ರವಾದಂತ ಮಸೂದೆ ನಾರಿ ಶಕ್ತಿ 2026 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಮೊನ್ನೆ ಮಂಡನೆಯಾದಾಗ ಇದಕ್ಕೋಸ್ಕರ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ವಿಶೇಷವಾದಂತ ಅಧಿವೇಶನವನ್ನು ಕರೆದು 3 ದಿವಸಗಳ ಕಾಲ ಚರ್ಚೆ ಮಾಡಿ ಮಸೂದೆಯನ್ನ ಮಂಡನೆ ಮಾಡಿ ಪಾಸ್ ಮಾಡಬೇಕು ಅನ್ನುವಂತ ಒಂದು ಮಾತ್ರವಾದ ವಿಷಯದಿಂದ ಈ ಮಸೂದೆ ತರಲಾಗಿದೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಷ್ಠೆ ಮತ್ತು ವ್ಯಕ್ತಿಗತ ದ್ವೇಷ ಎಷ್ಟು ಮಟ್ಟಿಗೆ ಕೆಲಸ ಮಾಡಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಹಾಳು ಮಾಡುತ್ತೆ ಅನ್ನೋದಕ್ಕೆ ನಿನ್ನೆ ಪ್ರತಿಪಕ್ಷಗಳು ನಡೆದುಕೊಂಡಂತ ರೀತಿ ಇಡೀ ಭಾರತದ ಜನತೆಗೆ, ಅದರಲ್ಲೂ ಸುಮಾರು 75 ಕೋಟಿ ಮೀರಿದಂತ ಮಹಿಳೆಯರಿಗೆ ಆಗಿದಂತ ನೋವಿನ ಪ್ರತೀಕವಾಗಿ ನಿನ್ನೆ ಈ ತಿದ್ದುಪಡಿ ಬಿದ್ದೋಗಿದೆ. ಸ್ವಾಭಾವಿಕವಾಗಿ ಸುಮಾರು 272ಕ್ಕೂ ಹೆಚ್ಚು ಮಹಿಳೆಯರಿಗೆ ಈ ಮಸೂದೆಯಿಂದ ಪಾರ್ಲಿಮೆಂಟ್ ಸದಸ್ಯರಾಗಲಿಕ್ಕೆ ಅವಕಾಶಗಳಾಗ್ತದೆ. ಕಾಂಗ್ರೆಸ್ಸಿನ ಒಟ್ಟು ಬೇಜವಾಬ್ದಾರಿ ಮತ್ತು ಪ್ರತಿಪಕ್ಷಗಳ ಒಟ್ಟು ಹೊಣೆಗೇಡಿತನ ಮತ್ತು ಹಠಮಾರಿತನ, ಮೋದಿಯವರ ಕಾಲದಲ್ಲಿ ಈ ಮಹಿಳಾ ಮೀಸಲಾತಿ ಬಂತು ಅನ್ನುವಂಥ ಗೌರವ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಸಿಗಬಾರದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಲ್ಲದೆ ಇರುವಂತಹ ಟೀಕೆಗಳನ್ನ ಮಾಡಿ ಕೆಲವು ಕಾರಣಗಳನ್ನ ಕೊಟ್ಟು ಈ ಮಸೂದೆಯನ್ನು ಅವರು ತಿರಸ್ಕರಿಸಿದ್ದಾರೆ. ಇವತ್ತು ಮಹಿಳೆಯಾಗಿ ಭಾರತ ದೇಶದಲ್ಲಿ ರಾಜಕಾರಣಿ ಆಗಿರುವಂತಹ ಪ್ರಿಯಾಂಕಾ ಗಾಂಧಿ ಅವರು ಪ್ರತಿಪಕ್ಷ ಒಟ್ಟಾದ್ರೆ ಎಂತ ಪಾಠ ಕಲಿಸಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಂಡಿರುವಂತದ್ದು ಇಡೀ ಭಾರತ ದೇಶದ ಈ ನಾರಿ ಶಕ್ತಿ ಮಸೂದೆಗೆ ಮಾಡಿರುವಂತಹ ಅಪಮಾನ ಅಂತ ನಮಗನ್ಸುತ್ತೆ. ವಾಸ್ತವಿಕವಾಗಿ ಸ್ಟಾಲಿನ್ ಅವರು ಈ ಮಸೂದೆಯ ಪ್ರತಿಯನ್ನು ಹರಿದು ಹಾಕಿರುವಂತದ್ದು ಮತ್ತು ಕಪ್ಪು ಬಟ್ಟೆಯನ್ನು ಧರಿಸಿ ಡಿಎಂಕೆ ಬಂದಿರುವಂತದ್ದು, ಈ ಕಪ್ಪು ಬಟ್ಟೆ ಧರಿಸಿ ಬಂದಿರುವಂತದ್ದು ಮತ್ತು ಈ ಮಸೂದೆಯನ್ನು ಹರಿದು ಹಾಕಿರುವಂತದ್ದು ಇಡೀ ದೇಶದ ನಾರಿ ಶಕ್ತಿಗೆ ಮಾಡಿರುವಂತಹ ಅಪಮಾನ ಮತ್ತು ಅವರ ಹಕ್ಕಿನ ಮೇಲೆ ಮಾಡಿರುವಂತಹ ದಬ್ಬಾಳಿಕೆ ಅಂತ ನನಗೆ ಅನ್ಸುತ್ತೆ. 272 ಜನ ಮಹಿಳೆಯರು ಈ ಸದನಕ್ಕೆ ಬಂದದಿದ್ರೆ ಸುಮಾರು 60ರಿಂದ 70-75 ಜನ ಪರಿಶಿಷ್ಟ ಪಂಗಡದ ಮಹಿಳೆಯರು, ಬುಡಕಟ್ಟು ಜನಾಂಗದ ಮಹಿಳೆಯರು ಬಂದು ಈ ಸದನದಲ್ಲಿ ಭಾಗವಹಿಸುವ ಒಂದು ಅಪೂರ್ವವಾದಂತಹ ಅವಕಾಶ ಇತ್ತು. ಅದನ್ನು ಕೂಡ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಹಾಳು ಮಾಡಿದ್ರು ಅತ್ಯಂತ ನೋವಿನ. ಒಟ್ಟಾರೆ ಸಿದ್ದರಾಮಯ್ಯನವರಿಗೆ ಮೊನ್ನೆ ಮಾತಾಡಿದವಾಗ ಅವರು ವಿರೋಧ ಮಾಡಿದ್ರು ನಾನು ಕಂಡೆ. 28 ಲೋಕಸಭಾ ಕ್ಷೇತ್ರ ಅನ್ನೋದು 42 ಆಗುತ್ತೆ. 14 ಕ್ಷೇತ್ರಗಳು ಜಾಸ್ತಿ ಆಗೋದ್ರಿಂದ ಸುಮಾರು ಕೆಲವು ಕಡೆಗಳಲ್ಲಿ 30 ಲಕ್ಷಕ್ಕೆ 35 ಲಕ್ಷಕ್ಕೆ ಒಂದು ಕ್ಷೇತ್ರ ಇದ್ರೆ ಯಾವ ಎಂಪಿ ಕೂಡ ಅದರಲ್ಲಿ ಭಾಗವಹಿಸಲಿಕ್ಕೆ ಜನರನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕ್ಷೇತ್ರವನ್ನು ಸಣ್ಣದ ಮಾಡಿ ಜನರಿಗೆ ಲೋಕಸಭಾ ಸದಸ್ಯ ಸಿಗುವಂತೆ ಮಾಡಿರುವಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಇದನ್ನು ಪ್ರತಿಷ್ಠೆಯನ್ನು ಪ್ರಾರಂಭಿಟ್ಟು ಈ ಅಮೂಲ್ಯವಾದಂತಹ ಮಸೂದೆ ಪ್ರಜಾಪ್ರಭುತ್ವದಲ್ಲಿ ಮಹಿಳೆಯರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವಂತಹ ಒಂದು ಯೋಜನೆ ಪ್ರಕಾರ ಮಹಿಳೆಯರಿಗೆ ಈ ದೇಶದಲ್ಲಿ ಪ್ರಾಧಾನ್ಯತೆ ಸಿಗಬೇಕು ಅನ್ನುವಂಥ ಹಂಬಲಕ್ಕೆ ಒತ್ತು ಕೊಟ್ಟಿರುವಂತಹ ಮಸೂದೆ. 75 ಕೋಟಿ ಜನ ಮಹಿಳೆಯರು ನಿರೀಕ್ಷೆ ಮಾಡ್ತಾ ಇರುವಂತಹ ಮಸೂದೆ. ಈ ಮಸೂದೆಯನ್ನು ಹಾಳಾಗಿದ್ದು ತುಂಬಾ ನೋವನಿಸಿದೆ. ಕಾಂಗ್ರೆಸ್ ಅವರು ಮುಂದೆ ಇದರ ಬಗ್ಗೆ ಪಾಠ ಕಲಿಯಲಿಕ್ಕಿದ್ದಾರೆ ಅಂತ ನನ್ನ ಭಾವನೆ. ಬರಬೇಕಾದ್ರೆ ಸಾಮಾನ್ಯವಾಗಿ ಇವತ್ತಿರುವಂತ ಕೆಲವು ಕಡೆಗಳಲ್ಲಿ ಇಲ್ಲಿವರೆಗೆ ಏನ್ ವಾದ ಆಗ್ತಿತ್ತು, ಚರ್ಚೆ ಆಗ್ತಿತ್ತು, ಗಲಾಟೆ ಆಗ್ತಿತ್ತು ಅಂದ್ರೆ ಮಹಿಳಾ ಮೀಸಲಾತಿ ಹೆಸರಿನಲ್ಲಿ ನಮ್ಮದೇನಾದ್ರೂ ಕಡಿತ ಆದ್ರೆ ಅನ್ನುವಂತ ಆತಂಕಗಳು ಅನೇಕ ರಾಜಕೀಯ ಪಕ್ಷದಲ್ಲಿ ನಾವು ಒಪ್ಪನೇ ಬಿಟ್ಟಿರುವಂತಹದ್ದು ನಾವು ಕಂಡಿದ್ದೇವೆ. ಅಂತ ಸಂದರ್ಭದಲ್ಲಿ ಕ್ಷೇತ್ರ ವಿಂಗಡಣೆ ಮಾಡಿ ಮಹಿಳೆಯರಿಗೆ ಹೆಚ್ಚುವರಿ ಅವಕಾಶವನ್ನು ಮಾಡಿಕೊಟ್ಟಾಗ ಇದಕ್ಕೆ ಶಾಶ್ವತವಾದ ಪರಿಹಾರ ಆಗ್ತದೆ ಅಂತ ಹೇಳಿ ನಮ್ಮ ಸರ್ಕಾರ ಭಾವಿಸಿದೆ ಮೋದಿಯವರು. ಆ ಹಿನ್ನೆಲೆಯಲ್ಲಿ ಕ್ಷೇತ್ರ ವಿಂಗಡಣೆ ಮತ್ತು ಮಹಿಳಾ ಮಸೂದೆಯನ್ನು ಒಟ್ಟಿಗೆ ತರಬೇಕಾಯಿತು. ಮತ್ತೆ ಮುಂದೆ ಸಮಸ್ಯೆಗಳು ಬರಬಾರದು ಅನ್ನೋದು ಯೋಚನೆ. ಅಲ್ಲ, ಅದನ್ನ ಸ್ಪಷ್ಟವಾಗಿ ಹೇಳ್ಬೋದಾಗಿತ್ತಲ್ಲ. ಅದನ್ನ ಸ್ಪಷ್ಟವಾಗಿ ಹೇಳಿದ್ದು ಮಾತ್ರ ಅಲ್ಲ, ನೀವು ಗಮನಿಸಬೇಕು. ಪ್ರಧಾನಮಂತ್ರಿಯವರು ಎಲ್ಲ ಹೇಳಿಕೆಯನ್ನು ಕೊಟ್ಟು ಹೇಳ್ತಾರೆ, ಇದರ ಕ್ರೆಡಿಟ್ ನಿಮಗೆ ಸೇರಲಿ ಅಂತ ನಾನು ಭಾವಿಸ್ತೇನೆ. ಮತ್ತು ಅಮಿತ್ ಶಾ ಅವರು ಹೇಳಿದ್ರು ಇದನ್ನ ಹೆಚ್ಚುವರಿ ಮಾಡಬೇಕಾದ್ರೆ ನಾನು ರೆಡಿ ಇದ್ದೇನೆ ಅಂತ. ಹೆಚ್ಚುವರಿ ಮಾಡಬೇಕಾದ್ರೆ ನಾನು ರೆಡಿ ಇದ್ದೇನೆ, ಮಹಿಳೆಯರಿಗೆ ಮತ್ತೆ ವಿಸ್ತೃತ ಮಾಡಬೇಕಾದ್ರೆ ರೆಡಿ ಇದ್ದೇನೆ. ದಯವಿಟ್ಟು ಈ ಮಸೂದೆಯನ್ನ ಎಲ್ಲರೂ ಒಟ್ಟಾಗಿ ವಿಮರ್ಶೋಣ ಅಂತ ಹೇಳಿದಾಗ ಕಾಂಗ್ರೆಸ್ ಪಕ್ಷ ಹಠಮಾರಿತನ ತೋರಿದ್ದು, ಅದರಲ್ಲೂ ಪ್ರತಿಪಕ್ಷವಾಗಿ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಒಟ್ಟು ಬೇಜವಾಬ್ದಾರಿಯ ನಡವಳಿಕೆ ಮತ್ತು ಮಾತು ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಮಹಿಳೆಯರಿಗೆ ಮಾಡಿರುವಂತಹ ಅನ್ಯಾಯ ಅಂತ ನಾನು ಭಾವಿಸ್ತೇನೆ. ನಿರ್ಮಾಣ ಮಾಡುವಾಗ ಶಾಶ್ವತವಾದಂತಹ ಸಮಸ್ಯೆ ನಿವಾರಣೆ ಆಗಬೇಕು. ಇದೇ ಸದನದಲ್ಲಿ ಅವತ್ತು ಮನಮೋಹನ್ ಸಿಂಗ್ರು ಮತ್ತು ದೇವೇಗೌಡರು ನರಸಿಂಹರಾಯರು ಇಂಥ ಪ್ರಸ್ತಾಪ ತಂದಾಗ ಒಂದು ರೀತಿಯ ವ್ಯವಸ್ಥೆಯ ಪ್ರತಿಭಟನೆಗಳು ಇದೇ ವಿರೋಧ ಪಕ್ಷ ಮಾಡಿದ್ರು. ಹಾಗಾಗಿ ನಿಮಗೇನೋ ತೊಂದರೆ ಕೊಡದೆ ಮಹಿಳೆಯರಿಗೆ ಅವಕಾಶ ಕಲ್ಪಿಸಿ ಕೊಡ್ತೇವೆ ಅನ್ನುವಂಥದ್ದು ಒಂದು ಪೂರ್ವವಾದಂತಹ ವ್ಯವಸ್ಥೆ ಇದೆ. ಇಂಥ ಒಂದು ದೂರಗಾಮಿ ಯೋಚನೆ ಇಟ್ಟುಕೊಂಡು ಪ್ರಧಾನಿ ಅವರು ಮಾಡಿದಾಗ ಅದಕ್ಕೆ ಬೇಷರತ್ ಬೆಂಬಲವನ್ನು ಕೊಟ್ಟು ಸರ್ವಾನುಮತದಿಂದ ಆಗಿದ್ರೆ
ಇಡೀ ಸದನಕ್ಕೆ, ಇಡೀ ದೇಶಕ್ಕೆ ಮತ್ತು ಇಡೀ ಪ್ರಜಾತಂತ್ರದ ವ್ಯವಸ್ಥೆಗೆ ಮತ್ತು ಈ ಸದನದ ಗೌರವ ಹೆಚ್ಚುತ್ತಾ ಇತ್ತು. ಅದಕ್ಕೆ ಅನ್ಯಾಯ ಮಾಡಿದ್ರಿ ಅಂತ ನಮ್ಮ ವಾದ. ಮಧ್ಯೆ ಕ್ಷೇತ್ರ ವಿಂಗಡಣೆಯಾಗಿ ಹೆಚ್ಚು ಸಂಸದರನ್ನು ಹೊಂದಬೇಕಾದಂತ ಅನಿವಾರ್ಯತೆ ಇದ್ದಾಗ ಮಹಿಳೆಯರ ಸಮಸ್ಯೆ, ಮಹಿಳೆಯರಿಗೆ ಮೀಸಲಾತಿ ಮತ್ತು ಕ್ಷೇತ್ರ ವಿಂಗಡಣೆ ಎರಡು ಒಟ್ಟಿಗೆ ಮಾಡುವುದು ಸಮಾಜದ ಮತ್ತು ಸಮಷ್ಟಿತ್ವಕ್ಕೋಸ್ಕರ ಮಾಡಿರುವಂತದ್ದು. ಇಲ್ಲಿ ಪ್ರತಿಷ್ಠೆ ಏನಿಲ್ಲ. ಅಲ್ಲ, ಬಿಜೆಪಿ ಇದು ರಾಜಕೀಯವಾಗಿ ಮಾಡಕ್ ಹೋಗಿದ್ರೆ ನೀವು ಎಡವಟ್ ಮಾಡ್ಕೊಂಡಿದ್ದೀರಿ. ಈಗ ಪಾಸ್ ಮಾಡಿರೋ ಬಿಲ್ ಎಷ್ಟು ಪಾಸ್ ಮಾಡ್ತೀರಿ? ಈಗ ಫಸ್ಟ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿ ಆಮೇಲೆ ಅಲ್ಲ, ಇಲ್ಲಿ ಒಂದು ಬಿಲ್ ಪಾಸ್ ಆದಾಗ ಅದಕ್ಕೆ ಪೂರಕವಾಗಿ ತಂದಿರುವಂತ ಬಿಲ್ ಇದು. ಒಂದು ಬಿಲ್ ಪಾಸ್ ಆದಾಗ ಯಾವುದೇ ಸಂದರ್ಭದಲ್ಲಿ ಕೆಲವು ಒಂದು ಬಿಲ್ಲು, ಒಂದು ನಿಯಮ, ಒಂದು ಕಾಯ್ದೆ, ಒಂದು ಕಾನೂನು ಜಾರಿಯಾದ ಸಂದರ್ಭದಲ್ಲಿ ಅದರ ಸುತ್ತಲಿನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಮತ್ತಿಷ್ಟು ತಿದ್ದುಪಡಿಗೆ ಪೂರಕವಾದಂತ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಮಾಡಿದ್ವಿ. ಇದು ನಾವು ಬಿಜೆಪಿಯವರ ಅಡಮಾರಿತನ ಏನೂ ಇಲ್ಲ. ಇಲ್ಲಿ ಬಿಜೆಪಿಯವರ ಬೇಜವಾಬ್ದಾರಿತನ ಏನೂ ಇಲ್ಲ. ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಪ್ರತಿಪಕ್ಷವಾಗಿ ಬೆಂಬಲ ಕೊಡ್ತಾ ಇದೆ ಅನ್ನೋದು ಎಲ್ಲರ ಭಾವನೆಗಳಾಗಿತ್ತು. ಅದನ್ನು ಹುಸಿ ಮಾಡಿ ಪ್ರತಿಪಕ್ಷ ಮಹಿಳೆಯರಿಗೆ ಮತ್ತು ದೇಶದ ಒಟ್ಟು ವ್ಯವಸ್ಥೆಗೆ ಅನ್ಯಾಯ ಮಾಡಿದೆ ಅಂತ ನಮ್ಗೆ ಅನಿಸುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.